ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಹಬ್ಬದ ಸ್ಪೆಷಲ್ ಅಕ್ಕಿ ಪಾಯಸ ಆರ್ ರೈಸ್ ಪಾಯಸ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಕಾಫಿ ಗ್ಲಾಸಲ್ಲಿ ನಾನು 1 ಕಪ್ ಜೀರಾ ರೈಸ್ ತಗೋತಿದ್ದೀನಿ. ನಿಮ್ಗೆ ಜೀರಾ ರೈಸ್ ಇಲ್ಲ ಅಂದರೆ ಯಾವುದೇ ರೈಸ್ ಬೇಕಾದರೂ ನೀವು ತಗೋಬೋದು. ರೈಸ್ನ ಬಂದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನೀವು ಕುಕ್ಕರಲ್ಲಿ ಕೂಡ ರೈಸ್ನ ಬೇಯಿಸ್ಕೋಬೋದು, ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಇವತ್ತು ನಾನು ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. 1 ಕಪ್ ರೈಸ್ಗೆ 2 ಗ್ಲಾಸ್ ನೀರು. ಬಿಸಿನೀರು ಬಿಟ್ಕೊಂಡ್ರೆ ಬೇಗ ರೈಸ್ ಬೇಯುತ್ತೆ. ನೆನೆಸೋದೇನು ಬೇಡ, ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ಮತ್ತು 1 ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ. ಹಾಲು ಆಪ್ಷನಲ್ಲು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಹಾಲು ಆಪ್ಷನಲ್ಲು. ಬರೀ 2 ಗ್ಲಾಸ್ ನೀರಲ್ಲಿ ಫಸ್ಟ್ ಅನ್ನ ಕಂಪ್ಲೀಟಾಗಿ ಬೇಯಿಸ್ಕೊಡಿ. ಇವಾಗ ಗ್ಯಾಸ್ ಮೇಲಿಟ್ಟು ಅನ್ನ ಬೇಯಕ್ಕೆ ಇಟ್ಬಿಡೋಣ. ಅನ್ನ ಬೇಯ್ತಿರೋ ಅಷ್ಟರಲ್ಲಿ ನೆಕ್ಸ್ಟು ಕಾಯಿ ಹಾಲು ರೆಡಿ ಮಾಡ್ಕೋಬೇಕು. ಯಾವ ಗ್ಲಾಸಲ್ಲಿ ಅಕ್ಕಿ ಮೆಷರ್ ಮಾಡಿಕೊಂಡು ಅದರಲ್ಲಿ 1.5 ಗ್ಲಾಸ್ ಆಗೋಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ನೀವು ಮಿಕ್ಸರ್ ಜಾರ್ಗೂ ಹಾಕೋಬೋದು. ನಾನಿವತ್ತು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಮುಳುಗೋ ಅಷ್ಟು ನೀರು ಬಿಟ್ಕೊಳ್ಳಿ. ಬ್ಲೆಂಡರಲ್ಲಿ 1-2 ರೌಂಡ್ ಬ್ಲೆಂಡ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಾದ್ರೂ ಸುಮ್ಮನೆ 1-2 ಸುತ್ತು ಸುತ್ಕೊಳ್ಳಿ ಸಾಕು. ನುಣ್ಣಗೆ ರುಬ್ಬಬೇಕು ಅಂತ ಏನು ಬೇಡ. ಇವಾಗ ಆ ಕಾಯಿ ನೀರನ್ನ ಫಸ್ಟ್ ಹಾಲನ್ನ ಫಿಲ್ಟರ್ ಮಾಡಿಕೊಂಡು ಅದು ಸಪ್ರೇಟಾಗಿ ಇಟ್ಕೋತೀನಿ. ಸೆಕೆಂಡು ಅದೇ ಥರ ಮುಳುಗೋ ಅಷ್ಟು ನೀರು ಬಿಟ್ಬಿಟ್ಟು ಸೆಕೆಂಡ್ ನೀರನ್ನ ನಾವು ಅದೇ ಥರ ಬ್ಲೆಂಡ್ ಮಾಡಿಕೊಂಡು ಸೆಕೆಂಡ್ ನೀರನ್ನು ಫಿಲ್ಟರ್ ಮಾಡ್ಕೋಬೇಕು. ಅದು ಫಸ್ಟ್ ನೀರು, ಇದು ಸೆಕೆಂಡ್ ನೀರು. ಈಗ ಥರ್ಡ್ ನೀರು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ. 3 ನೀರು ಸಾಕು. ಸಪ್ರೇಟಾಗಿ ಇಟ್ಕೊಳ್ಳಿ. ಯಾವ ನೀರು ಮಿಕ್ಸ್ ಮಾಡೋದು ಬೇಡ. ಫಸ್ಟ್ ನೀರು, ಸೆಕೆಂಡ್ ನೀರು, ಥರ್ಡ್ ನೀರು ಸಪ್ರೇಟಾಗಿ ಇಟ್ಕೋಬೇಕು. ಈಗ ನೋಡಿ ಅನ್ನ ಆಲ್ಮೋಸ್ಟ್ 90% ಚೆನ್ನಾಗಿ ಕುಕ್ ಆಗಿದೆ. ಈಗ ಇನ್ಮಿಕ್ಕಿ 10% ಥರ್ಡ್ ಟೈಮ್ ಹಾಲು ತೊಗೊಂಡಿದ್ವಲ್ಲ, ಈ ಹಾಲಲ್ಲಿ ಇಟ್ಕೊಂಡು ಅನ್ನನ ಫುಲ್ ಕಂಪ್ಲೀಟಾಗಿ ಕುಕ್ ಮಾಡ್ಕೋಬೇಕು. ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಕಾಯಿ ಹಾಲು ಉಯ್ಯೋದು ಬಂದುಬಿಟ್ಟು ನೀವು ಓಪನಲ್ಲೇ ಬೇಯಿಸಬೇಕು. ಬರೀ 2 ನೀರಲ್ಲಿ ಬೇಯಿಸೋದು ಮಾತ್ರ ನೀವು 2 ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ. ಈ ಟೈಮ್ ಚೆನ್ನಾಗಿ ಕುದಿ ಬರುತ್ತೆ ಥರ್ಡ್ ಹಾಲು ಬಿಟ್ಟ ಮೇಲೆ. ಆವಾಗ ನಿಮ್ಗೆ ರುಚಿಗೆ ತಕ್ಕನಕ್ಕೆ ಸ್ವೀಟ್ ಹಾಕ್ಕೊಳ್ಳಿ. ನಾನಿವತ್ತು 1 ಗ್ಲಾಸ್ ಅಕ್ಕಿಗೆ ನಾನು 1 ಗ್ಲಾಸ್ ಬೆಲ್ಲ ಸಮಕ್ಕೆ ಸಮ ಹಾಕ್ಕೊಂಡಿದ್ದೀನಿ. ಆವಾಗ ಸ್ವೀಟು ಕರೆಕ್ಟಾಗಿರುತ್ತೆ. ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಕೂಡ ಹಾಕೋಬೋದು. ಇವತ್ತು ನಾನು ಯೂಸ್ ಮಾಡಿದ್ದು ಆರ್ಗ್ಯಾನಿಕ್ ಜಾಗರಿ. ಅದರಿಂದ ಬಂದ್ಬಿಟ್ಟು ಯಾವುದೇ ಡಸ್ಟ್ ಇರಲ್ಲ, ಅದಕ್ಕೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಸೆಕೆಂಡ್ ಟೈಮ್ ತೊಗೊಂಡಿದ್ವಲ್ಲ ಆ ಹಾಲನ್ನ ತೊಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು. ನೋಡಿದರೆ ಇಷ್ಟು ಗಟ್ಟಿ ಆಗುತ್ತೆ, ಮೇಲೆ ನೊರೆ ಥರ ಬಿಟ್ಕೊಳ್ಳುತ್ತೆ. ಈ ಸ್ಟೇಜಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ವಲ್ಲ ಆ ಹಾಲನ್ನ ಹಾಕಬೇಕು. ಗಟ್ಟಿ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದ್ದಾದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನೂ ಹಾಕಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ ಒಂದು 5 ನಿಮಿಷ. ಅಷ್ಟೇ, ನಮ್ಮದು ರೈಸ್ ಪಾಯಸ ರೆಡಿ. ಇದು ತುಂಬ ಒಂದು ಟ್ರೆಡಿಷ್ನಲ್ ಮೆಥಡಾಗಿ ಮಾಡೋ ಪಾಯಸ. ಕೇರಳದಲ್ಲಿ ತುಂಬ ಜನ ಮಾಡ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಅಕ್ಕಿ ಪಾಯಸ, ಶಾವಿಗೆ ಪಾಯಸ ಮಾಡಿ ಅಭ್ಯಾಸ ಆಗಿರ್ತೀವಿ. ಈ ಟೈಮ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತ ರೈಸ್ ಪಾಯಸ ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.